ಚೆನ್ನಾಗಿ ಎಣ್ಣೆ ಹೊಡಿತಾ ಇದೀಯಾ? ನೀನು ಸ್ವಲ್ಪ ಕುಡ್ದು ಜೀವನ ಪಾವನ ಮಾಡ್ಕೋ. ಅಭ್ಯಾಸ ಇದೆಯಾ? ಅವಾಗ ಅವಾಗ ಸ್ವಲ್ಪ ಸ್ವಲ್ಪ. ಟೈಮ್ ಸರಿಯಾಗಿ ಊಟ ಮಾಡ್ತೀನಿ, ಸರಿ ಮಾಡ್ಕೊಂಬಿಡ್ತೀನಿ ಅಂದ್ಕೊಂಡಿದ್ಯಾ? ಸರಿಯಾಗಿರೋ ಒಂದು ಕಾಯಿಲೆ ಬರುತ್ತೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೌದು, ಎಣ್ಣೆ ಹೊಡಿಯೋದ್ರಿಂದ ಖಂಡಿತವಾಗ್ಲೂ ಪೈಲ್ಸ್ ಬರುತ್ತೆ. ಬರೀ ಬರೋದೇ ಅಲ್ಲ, ತುಂಬ ಜಾಸ್ತಿ ಉಲ್ಬಣ ಆಗೋ ಸಾಧ್ಯತೆಗಳು ಇದೆ. ಹೇಗೆ ಅಂದರೆ, ನೀವು ದಿನಾನು ಅದು ಇದು ಪಾರ್ಟಿ ನ್ಯೂ ಇಯರ್ ಅಂತ ಹೇಳಿಬಿಟ್ಟು ದಿನಾ ನೀವು ಡ್ರಿಂಕ್ಸ್ ತೊಗೊಳ್ತಾ ಹೋಗ್ತೀರಾ. ಆವಾಗ ನಿಮ್ಮ ಫಸ್ಟು ಲಿವರ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಬಟ್ ಎಣ್ಣೆ ಒಂದಕ್ಕೆ ಅಂತ ಅಲ್ಲ, ಪೈಲ್ಸ್ ಅಂತ ಇಡೀ ದೇಹದ ಎಲ್ಲಾದರೂ ಅಂಗಗಳ ಮೇಲೂ ಅದು ಎಫೆಕ್ಟ್ ಮಾಡೇ ಮಾಡುತ್ತೆ. ಅದರಲ್ಲೂ ಒಂದು ಪೈಲ್ಸು. ಈ ಲಿವರು ಮೇಯ್ನಾಗಿ ಅಫೆಕ್ಟ್ ಆಗುತ್ತೆ. ಒಂದು ಸರಿ ಲಿವರ್ ಅಫೆಕ್ಟ್ ಆಯಿತು ಅಂದ ತಕ್ಷಣ ಗುದದ್ವಾರದಲ್ಲಿ ರಕ್ತನಾಳಗಳು ದಪ್ಪ ಆಗ್ತವೆ. ಅಂದರೆ ರಕ್ತನಾಳಗಳು ಊದ್ಕೊಳ್ತವೆ. ಊದ್ಕೊಂಡು ಅಲ್ಲಿಂದ ನಿಧಾನವಾಗಿ ರಕ್ತಸ್ರಾವ ಆಗೋಕ್ಕೆ ಶುರುವಾಗುತ್ತೆ. ಬುದ್ಧಿ ಕಲಿಯಲ್ಲ, ಅವರು ಸುಮ್ಮನೆ ಕುಡಿತಾನೇ ಇರ್ತಾರೆ. ಅದು ಬರ್ತಾ ಏನಾಗುತ್ತೆ, 3 ಗ್ರಾಮ್ ಬಂದ ಮೇಲೆ ಒಂದೊಂದು ಸರಿ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ಸು ಇರುತ್ತೆ. ಒಂದು ಈ ಎಣ್ಣೆ ವಿಷಯಕ್ಕೆ ಬಂದರೆ ನೀವು ತಗೊಳ್ಳೇಬಾರ್ದು. ಎಸ್ಪೆಷಲಿ ಪೈಲ್ಸ್ ಶುರುವಾಗಿರೋರು ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಸ್ವಲ್ಪ ಕುಡಿತೀನಿ, ನಾನು ಇನ್ನೊಂದಿಷ್ಟು ಕುಡಿತೀನಿ, ವಾರಕ್ಕೊಂದು ಸರಿ ಕುಡಿತೀನಿ, ಇವೆಲ್ಲ ಬೇಡ. ನೀವು ನೀಟಾಗಿ ನಿಲ್ಲಿಸ್ಬಿಡಿ. 6 ತಿಂಗಳೊಳಗಡೆ ಆಗಿ ನಿಮ್ಮ ಪೈಲ್ಸು ಬರೀ ಟ್ರೀಟ್ಮೆಂಟಲ್ಲೇ ವಾಸಿ ಆಗಿಬಿಡುತ್ತೆ. ಯಾವುದೇ ರೀತಿ ಆಪ್ರೇಷನ್ನೇ ಬೇಕಾಗಲ್ಲ. ಬಟ್ ಇವಾಗ ಕಂಟಿನ್ಯೂ ಮಾಡ್ತೀನಿ, ನಾನು ಏನೋ ಆಪ್ರೇಷನ್ ಮಾಡಿಸ್ಕೊತೀನಿ ಅಂದ್ರೂ ಯಾವುದೇ ಕಾರಣಕ್ಕದು ವಾಸಿ ಆಗೋ ಚಾನ್ಸ್ ಇಲ್ಲ. ಸರ್, ಈಗ ಪೈಲ್ಸ್ ಆಗಿತ್ತು, ಇವಾಗ ಅದು ಪರಿಹಾರ ಏನಿರುತ್ತೆ? ಯಾವ ರೀತಿ ನಿಮ್ಮ ಕಡೆ ಟ್ರೀಟ್ಮೆಂಟ್ ಇರುತ್ತೆ? ನೀವು ಪೈಲ್ಸ್ ಬಂದಾಗ ನಾವು ಪರೀಕ್ಷೆ ಮಾಡ್ತೀವಿ. ನೀವು ಎಣ್ಣೆ ತಗೊಳ್ಳೋ ಅಭ್ಯಾಸ ಇದ್ದರೆ ನೀವು ಮೊದಲು ಅದು ನಿಲ್ಲಿಸಿ ಅಂತ ಹೇಳ್ತೀವಿ. ಅದರಿಂದನೇ ಎಷ್ಟೊಂದು ಸಾರಿ ನಿಮಗೆ ಕ್ಯೂರ್ ಆಗೋಗ್ಬಿಡುತ್ತೆ. ಅದಾದ್ರೂ ಏನಾದರೂ ಮೊಳಕೆಗಳಿದ್ದರೆ ಅಥವಾ ನೀವು ಪೈಲ್ಸ್ ದೊಡ್ಡದಾಗಿದ್ದರೆ ಆಗ ನಮ್ಮಲ್ಲಿ ಮಾಮೂಲಿ ಆಪ್ರೇಷನ್ನು ಮಾಡ್ತೀವಿ, ಇಲ್ಲ ಲೇಸರ್ ಟ್ರೀಟ್ಮೆಂಟು ಮಾಡ್ತೀವಿ. ಸಾಮಾನ್ಯ ಬರೀ ಪೈಲ್ಸ್ ಅಂದರೆ ಆ್ಯಕ್ಚುಲಿ ಮೇಯ್ನಾಗಿ ಬ್ಲೀಡಿಂಗ್ ಆಗುತ್ತೆ. ಈ ಬ್ಲೀಡಿಂಗ್ ಪೈಲ್ಸ್ ಶುರುವಾಗೋದೇ ನೀವು ಹೇಳ್ದಂಗೆ ಮೋಷನ್ ಮಾಡೋಕ್ಕಾಗದೇ ಇರೋದ್ರಿಂದ, ಮಲಬದ್ಧತೆ ಅಂತ ಏನು ಕರಿತೀವಲ್ಲ, ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಈಗ ನೀರು ಕಡಿಮೆ ಕುಡಿಯೋದು, ಅದೆಲ್ಲ ನಾರಿನ ಪದಾರ್ಥ ಕಡಿಮೆ ತಿನ್ನೋದು. ಆ ಮಲಬದ್ಧತೆ ಜಾಸ್ತಿ ಆಗಿ ಮೊದಲನೇದಾಗಿ ಪೈಲ್ಸ್ ಇರೋದು ಗ್ರೇಡ್ 1ಇಂದ ನಿಧಾನವಾಗಿ ಗ್ರೇಡ್ 2 ಆಗುತ್ತೆ, ಗ್ರೇಡ್ 3 ಆಗುತ್ತೆ, ಗ್ರೇಡ್ 4 ಆಗಿ ಒಂದೊಂದು ಸಾರಿ ಒಳ್ಳೆ ಸಿರಿಂಜಲ್ಲಿ ಒಡೆದಂಗೆ ರಕ್ತ ಹೋಗ್ತಾ ಇರುತ್ತೆ. ಅಂಥ ಪೇಷಂಟ್ಸ್ ಅಂತೂ ವಿತಿನ್ 2 ಮಂತ್ಸಲ್ಲಿ ನಾನು 3 ಗ್ರಾಮ್ ಹಿಮೋಗ್ಲೋಬಿನ್ ಆಗಿಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟು ಬಿದ್ದೋಗಿರೋದನ್ನ ನಾನು ನೋಡಿದ್ದೀನಂತೆ. ಹಂಗೂ ಆಗದಲ್ಲೇ ಸ್ಟೇಜ್ 3-4 ಆದಾಗ ಮಾತ್ರ ಆಪ್ರೇಷನ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅದು ಕೂಡ ಇದೆ, ನಮ್ಮಲ್ಲಿ ಓಪನ್ ಸರ್ಜರಿ ಇದೆ, ಲೇಸರ್ ಇದೆ. ಈ ಪೈಲ್ ಸಂಬಂಧಪಟ್ಟ ಯಾವುದೇ ರೀತಿ ವಿಧಾನದ ಟ್ರೀಟ್ಮೆಂಟ್, ಎಲ್ಲ ರೀತಿ ಟ್ರೀಟ್ಮೆಂಟು ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ನಮ್ಮದು ಕವಿತಾ ಹಾಸ್ಪಿಟ್ಲ್ ಅಂತ ಸುಂಕದಕಟ್ಟೆ, ಮಾಗಡಿ ಮೇನ್ ರೋಡ್, ಬ್ಯಾಂಗ್ಳೂರಲ್ಲಿದೆ.